ಯಾಕಮ್ಮ ಯಾಕಮ್ಮ ಅಳುತ್ತಿದ್ದಿ? ಹೆಣ್ಣಾಗಿ ಹುಟ್ಟಿದ ತಪ್ಪಿಗೆ, ನಿನ್ನ ಮಗನಾಗ ಪಡೆದ ಅಪರಾಧಕ್ಕೆ. ನಾನೇನು ತಪ್ಪು ಮಾಡಿದೆ? ನೀನು ನೀನು ಹರಿಧ್ಯಾನ ಮಾಡುವುದೇ ತಪ್ಪು. ಮತ್ತೆ ಯಾವ ಧ್ಯಾನ ಮಾಡಬೇಕು? ನಿಮ್ಮ ತಂದೆಯ ಧ್ಯಾನ. ಓಹೋ, ನಮ್ಮ ತಂದೆ ನಾರಾಯಣನಿಗಿಂತ ದೊಡ್ಡವನೇ? ಅದನ್ನೆಲ್ಲ ನೀನು ಕೇಳಬಾರದು. ನಿಮ್ಮ ತಂದೆಯೇ ದೇವರು, ಅವರೇ ಸರ್ವೇಶ್ವರ. ಅಂದರೆ ನಮ್ಮ ತಂದೆಗೆ ಹುಟ್ಟು ಸಾವುಗಳಿಲ್ಲವೇ? ಹೇಳಮ್ಮ. ಅಮ್ಮ, ಹುಟ್ಟು ಸಾವು ಇಲ್ಲದವನು ಸರ್ವೇಶ್ವರ, ಹಸಿವು ದಾಹ ಇಲ್ಲದವನು ಜಗದೀಶ್ವರ, ಆದಿ ಅಂತ್ಯಗಳಿಲ್ಲದವನು ಲೋಕೇಶ್ವರ, ಸಕಲ ಜೀವಿಗಳಲ್ಲೂ ಒಬ್ಬನಾಗಿರುವವನು ಆ ಪರಮೇಶ್ವರ. ಆ ನಾರಾಯಣನೊಬ್ಬನೇ ಸತ್ಯ ನಿತ್ಯ. ನಿನ್ನಷ್ಟು ತಿಳುವಳಿಕೆ ನನಗಿಲ್ಲ ಕಂದ. ಈ ತಾಯಿಯ ಬಯಕೆ ಇಷ್ಟೇ, ನೀನು ಚಿರಂಜೀವಿಯಾಗಿ ಬಾಳಬೇಕು, ನೀನು ಚಿರಂಜೀವಿಯಾಗಿ ಬಾಳಬೇಕು. ನಿನ್ನ ಆಶೀರ್ವಾದ ಇರುವಾಗ ಆ ಚಿರಂಜೀವಿ ಅಮ್ಮ. ಇಲ್ಲ ಕಂದ, ಇಲ್ಲ. ನಿನ್ನ ಹೆತ್ತ ತಾಯಿ ನಿನಗೀಗ ಮೃತ್ಯುವಾಗಿ ಬಂದಿದ್ದಾಳೆ. ನಿಮ್ಮ ತಂದೆಯ ಆಜ್ಞೆ